ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 3rd ಮೇ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಗಳನ್ನ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಇರುತ್ತೆ, ಸ್ವಲ್ಪ ಲಾಂಗ್ ಆಗಿರುತ್ತೆ ಈ ವಿಡಿಯೋ. ಜೊತೆಗೆ ಇರೋಂಥ ಪಾಯಿಂಟ್ಸ್ ಎಲ್ಲದೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿರುತ್ತಲ್ಲ ಅವನ್ನೆಲ್ಲದನ್ನೂ ಕೂಡ ನೀವು ನೋಟ್ಸ್ ಮಾಡ್ಕೊಳ್ತಾ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆಗೆ ನೋಟ್ಸು PDFs ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಿರುತ್ತೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ. ಸೊ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ ಇದನ್ನು ಯಾರು ಕಂಡಕ್ಟ್ ಮಾಡ್ಕೊಳ್ಳೋವಂಥದ್ದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಕಂಡಕ್ಟ್ ಮಾಡ್ಕೊತಾ ಇರುತ್ತೆ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ. ಸೊ ಏನಿದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ ಅಂತಂದರೆ ಇದೊಂಥರ ಕ್ವಾಲಿಟೇಟಿವ್ ರೆಸ್ಪಾನ್ಸ್ ತೊಗೊಳ್ಳೋವಂಥದ್ದು, ಹೌಸ್ ಹೋಲ್ಡಿಂದ ಕ್ವಾಲಿಟೇಟಿವ್ ರೆಸ್ಪಾನ್ಸ್ ತೊಗೊಳ್ಳೋವಂಥದ್ದು. ಅಂತಂದರೆ ಅವ್ರದ್ದು ಏನು ಪರ್ಸೆಪ್ಷನ್ಸ್ ಇದೆ ಅಥವಾ ಅವ್ರದ್ದೇನು ಸೆಂಟಿಮೆಂಟ್ಸ್ ಇದೆ, ಇವಾಗಿರುವಂಥದ್ದು ಎಕನಾಮಿಕ್ ಕಂಡೀಷನ್ಸ್ ಮೇಲೆ ಅವರ ಸೆಂಟಿಮೆಂಟ್ಸ್ ಏನಿದೆ, ಅದಾದಮೇಲೆ ಎಂಪ್ಲಾಯ್ಮೆಂಟ್ ಮೇಲೆ ಏನು ಅವ್ರದ್ದು ಸೆಂಟಿಮೆಂಟ್ಸ್ ಇದ್ದಾವೆ, ಪ್ರೈಸ್ ಲೆವೆಲ್ಲು, ಅದಾದಮೇಲೆ ಹೌಸ್ ಹೋಲ್ಡ್ ಇನ್ಕಮ್ಮು, ಸ್ಪೆಂಡಿಂಗು, ಇವೆಲ್ಲದ್ರ ಮೇಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಒಂದು ಸರ್ವೇನ ಕಂಡಕ್ಟ್ ಮಾಡ್ಕೊಂಡಿರ್ತಾರೆ. ಹೌಸ್ ಹೋಲ್ಡ್ಸಿಂದು ಒಂದು ಸೆಂಟಿಮೆಂಟ್ಸು ತಿಳ್ಕೊಳ್ಳುತ್ತೆ. ಎದಕ್ಕಿದು ಹೆಲ್ಪ್ ಆಗುತ್ತೆ ಅಂತಂದರೆ ಇದು ನೋಡಿ, ಮಾನಿಟರಿ ಪಾಲಿಸಿನ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಈ ಮಾನಿಟರಿ ಪಾಲಿಸಿನ ಡಿಸೈಡ್ ಯಾರು ಮಾಡ್ತಾರೆ? ಈ ಮಾನಿಟರಿ ಪಾಲಿಸಿನ ಡಿಸೈಡ್ ಮಾಡುವಂಥದ್ದು ಮಾನಿಟರಿ ಪಾಲಿಸಿ ಕಮಿಟಿ, MPC ಅಂತ. ಸೊ ಇವಾಗ ಈ MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಯಾರ ರೆಕಮೆಂಡೇಷನ್ ಮೇಲೆ ಸೆಟಪ್ ಮಾಡ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇದನ್ನು ನೋಡಿ, ಉರ್ಜಿತ್ ಪಟೇಲ್ ಅವರ ರೆಕಮೆಂಡೇಷನ್ ಮೇಲೆ ಸೆಟಪ್ ಮಾಡ್ಕೊಂಡಿರೋವಂಥದ್ದು. ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನಾವು ನೋಡ್ಕೊಳ್ಳೋಣ. ಮಾನಿಟರಿ ಪಾಲಿಸಿ ಕಮಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕಾನಮಿಯಲ್ಲಿ. ಇದ್ರ ರಿಲೇಟೆಡ್ ಎಕ್ಸಾಮಲ್ಲೂ ಕೂಡ ತುಂಬಾ ಸರಿ ಕ್ವೆಶನ್ಸ್ನ ಕೇಳಿದ್ದಾರೆ. ಈಗ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ ಬಂದ ತಕ್ಷಣ ಇದೊಂದು ಸ್ಟ್ಯಾಚ್ಯೂಟ್ರಿ ಬಾಡಿ. ಯಾವ ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ಅಂತಂದರೆ ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟು 1934 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು. ಪ್ರೈಸ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕಮಿಟಿನ ಅಪಾಯಿಂಟ್ ಮಾಡಿತ್ತು. ಡೆಪ್ಯೂಟಿ ಗವರ್ನರ್ ಇದ್ದರು ಆ ಟೈಮಲ್ಲಿ ಉರ್ಜಿತ್ ಪಟೇಲ್ ಅವರು. ಸೊ ಉರ್ಜಿತ್ ಪಟೇಲ್ ಅವರ ಲೀಡರ್ಶಿಪ್ಪಲ್ಲಿ ಒಂದು ಕಮಿಟಿನ ಸೆಟಪ್ ಮಾಡ್ಕೊಂಡಿದ್ದು, ರೆಕಮೆಂಡ್ ಮಾಡಬೇಕು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ಬಿಟ್ಟು. ಸೊ ಅವರು ಮಾಡಿರೋಂಥ ರೆಕಮೆಂಡೇಷನ್ಸ್ ಮೇಲೇ ಮಾನಿಟರಿ ಪಾಲಿಸಿ ಕಮಿಟಿನ ಸೆಟಪ್ ಮಾಡ್ಕೊಂಡಿರೋವಂಥದ್ದು. ಈ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಮೆಂಬರ್ಶಿಪ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ನೋಡಿ, ಒಬ್ಬರು ಚೇರ್ಮನ್ ಇರ್ತಾರೆ. ಚೇರ್ಮನ್ ಬಿಟ್ಬಿಟ್ಟು 6 ಮೆಂಬರ್ಸ್ ಇರ್ತಾರೆ. ಒಬ್ಬರು ಚೇರ್ಮನ್ ಇರ್ತಾರೆ. ಈ ಚೇರ್ಮನ್ ಯಾರಾಗಿರ್ತಾರೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಯಾರಿರ್ತಾರಲ್ಲ ಅವರೇ ಅದಕ್ಕೆ ಎಕ್ಸ್ ಅಫಿಷಿಯೋ ಚೇರ್ಮನ್. ಅಂತಂದರೆ ಯಾರೇ ಗವರ್ನರ್ ಆಗಿರಲಿ ಅವರು MPCಗೆ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಗೆ ಚೇರ್ಮನ್ನು ಬೈ ಡಿಫಾಲ್ಟಾಗಿ ಆಗಿರ್ತಾರೆ. ಮಿಕ್ಕಿದ್ದು 6 ಮೆಂಬರ್ಸ್ ಏನಿರ್ತಾರಲ್ಲ ಇವ್ರನ್ನ 3 ಡಿವೈಡ್ ಮಾಡಿರ್ತಾರೆ. ಸೊ 3 ಮೆಂಬರ್ಸ್ ಬಂದ್ಬಿಟ್ಟು ನಮಗೆ ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದನೇ ಬಂದಿರ್ತಾರೆ. ಮಿಕ್ಕಿದ 3 ಮೆಂಬರ್ಸ್ನ ಏನು ಮಾಡಿರ್ತಾರೆ ಅಂತಂದರೆ ಎಕ್ಸ್ಪರ್ಟ್ಸ್, ಎಕ್ಸ್ಟರ್ನಲ್ ಮೆಂಬರ್ಸ್ ಇರ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇವ್ರನ್ನ ನಾಮಿನೇಟ್ ಮಾಡಿರುತ್ತೆ. ಸೊ ಮೆಜಾರಿಟಿ ಏನಿರುತ್ತೆ ಅದರ ಮೇಲೇ ಎಲ್ಲ ಡಿಸಿಷನ್ಸ್ನ ತೊಗೊತಾ ಇರ್ತಾರೆ. ಈಗ 6 ಜನ ಅಂತಂದರೆ ಯಾರು ಮೆಜಾರಿಟಿ ಅಂತಂದರೆ 4 ಜನ ಯಾವ ಪಾಲಿಸಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದಕ್ಕೆ ಒಪ್ಕೊತಾ ಇರ್ತಾರೆ. ಈಗ ಏನಾದ್ರು ಅಕಸ್ಮಾತ್ ಟೈ ಆಫ್ ಆಗಿಬಿಟ್ರೆ 3 ಜನ ಇದು ಬೇಕು 3 ಜನ ಅದು ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಕೂತ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಚೇರ್ಮನ್ ಅವ್ರಿಗೆ ಕಾಸ್ಟಿಂಗ್ ವೋಟ್ ಇರುತ್ತೆ. ಅದ್ರ ಬೇಸಿಸ್ ಮೇಲೇ ಇವರು ನೋಡ್ಕೊತಾ ಇರ್ತಾರೆ. ಯಾವುದ್ರ ಮೇಲೆ ಡಿಸಿಷನ್ ತೊಗೊಳ್ಳೋಂಥದ್ದು ಇವರು ಅಂತಂದರೆ ಇಂಟ್ರೆಸ್ಟ್ ರೇಟು ಅಥವಾ ನೀವು ರೆಪೋ ರೇಟ್ ಕೇಳಿರ್ತೀರಲ್ಲ, ಸೊ ರೆಪೋ ರೇಟ್ನ ಇವರೇ ಡಿಸೈಡ್ ಮಾಡ್ಕೊಳ್ಳೋವಂಥದ್ದು. ರೆಪೋ ರೇಟು ಯಾವುದಕ್ಕೋಸ್ಕರ ಅಂತಂದರೆ ಇನ್ಫ್ಲೇಷನ್ ಟಾರ್ಗೆಟ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ರೆಪೋ ರೇಟ್ನ ಎಲ್ಲದನ್ನೂ ಕೂಡ ಇವರೇ ಡಿಸೈಡ್ ಮಾಡ್ಕೊತಾ ಇರ್ತಾರೆ. ಸೊ ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಮಗೆ ಇದರಲ್ಲಿ P-8L ಇದು ಪ್ಯಾಟ್ರೋಲ್ ಏರ್ಕ್ರಾಫ್ಟ್ಸು, ಇದನ್ನು ಇಂಡಿಯಾಗೆ ಸೇಲ್ ಮಾಡ್ತಾ ಇರೋವಂಥದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಈ P-8L ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಪ್ರೂವ್ ಮಾಡ್ಕೊಂಡಿದೆ. 6 P-8L ಸೇಲ್ ಮಾಡಬೇಕು ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಲಾಂಗ್ ರೇಂಜು ಮಲ್ಟಿ ಸೆಷನ್ನು ಮೆರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್. ಸೊ ಮೆರಿಟೈಮ್ ಅಂತಂದ್ರೆ ಏನು, ನಮಗೆ ಮರೀನು ಅಥವಾ ನಮಗೆ ಕೋಸ್ಟಲ್ಲಿ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ, ಇಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ನಮಗೆ ಇರುವಂಥದ್ದು ಇದು P-8L ಲಾಂಗ್ ರೇಂಜು ಮಲ್ಟಿ ಸೆಷನ್ನು ಮೆರಿಟೈಮ್ ಪೆಟ್ರೋಲು ಏರ್ಕ್ರಾಫ್ಟು. ಇದನ್ನು ಆಫರ್ ಮಾಡ್ತಿರೋವಂಥದ್ದು ನಮಗೆ ಯಾರು, ಬೋಯಿಂಗು ಇಂಡಿಯನ್ ನೇವಿಗೆ ಕೊಡ್ತಾ ಇರುತ್ತೆ. ಏನು ಮಾಡುತ್ತೆ ಅಂತಂದರೆ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರುವಂಥದ್ದು ಟ್ಯೂಪೋಲೆವ್ TU, ಅದು ಟ್ಯೂಪೋಲೆವ್
142 ಅಂತ ಹೇಳ್ಬಿಟ್ಟು ಏರ್ಕ್ರಾಫ್ಟ್ಸ್ ಇದ್ದಾವೆ. ಇದು ಏಜ್ ಆಗ್ತಾಯಿದೆ ಇವಕ್ಕೆ, ಅದಕ್ಕೆ ಇವುಗಳನ್ನ ರೀಪ್ಲೇಸ್ ಮಾಡಿಬಿಟ್ಟು ನೆಕ್ಸ್ಟ್ ನಮಗೆ P8I ಬಂದ್ಬಿಟ್ಟು ಇದನ್ನು ರೀಪ್ಲೇಸ್ ಮಾಡ್ತಾ ಇರುತ್ತೆ. ಸೊ ಟೆರಿಟೋರಿಯಲ್ ವಾಟರ್ಸು ಮತ್ತು ನಮ್ಮದು ಕೋಸ್ಟ್ ಲೈನಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಇದು ಇರೋವಂಥದ್ದು. ಏನು ಮಾಡುತ್ತೆ, ಆ್ಯಂಟಿ ಸಬ್ಮೆರಿನ್ ವಾರ್ಫೇರು, ಆ್ಯಂಟಿ ಸರ್ಫೇಸು, ಅದಾದಮೇಲೆ ಇಂಟೆಲಿಜೆನ್ಸ್ ಮೆರಿಟೈಮ್ ಪೆಟ್ರೋಲು, ಈ ಥರದ್ದೆಲ್ಲದು ಕೂಡ ನಮಗೆ ಇದು ಕಂಡಕ್ಟ್ ಮಾಡ್ತಾ ಇರುತ್ತೆ. ಅದು P8I. ನೆಕ್ಸ್ಟ್ ನೋಡಬೇಕು ಅಂತಂದರೆ ನಮಗೆ ಇಲ್ಲಿ ಪರ್ಸಿಸ್ಟೆಂಟ್ ಲ್ಯಾಕ್ ಆಫ್ ವಿಟಮಿನ್ ಸಿ ಇನ್ ಒನ್ಸ್ ಡಯಟ್ ಕ್ಯಾನ್ ಲೀಡ್ ಟು ಅಂತಂದರೆ, ವಿಟಮಿನ್ ಸಿ ನಮ್ಮ ಬಾಡಿಯಲ್ಲಿ ಕಮ್ಮಿ ಆದರೆ ಅದರಿಂದ ಯಾವ ಡಿಸೀಸ್ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಕರ್ವಿ. ಸೊ ಈ ವಿಟಮಿನ್ ರಿಲೇಟೆಡ್ ಕ್ವೆಶನ್ಸ್ ಅಂತೂ ರೆಗ್ಯುಲರಾಗಿ ಕೇಳ್ತಾನೆ ಇರ್ತಾರೆ. ವಿಟಮಿನ್ ಸಿ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ನ್ಯೂಟ್ರಿಯೆಂಟು ನಮ್ಮ ಹೆಲ್ತಿಗೆ. ಇದೇನು ಮಾಡುತ್ತೆ ಅಂತಂದರೆ ಬಾಡಿಗೆ ಐರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಮಗೇನಾದ್ರು ಗಾಯ ಆಗಿರುತ್ತಲ್ಲ, ಆ ವೂಂಡು ಕ್ಯೂರ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಇದು ಹೆಲ್ಪ್ ಆಗ್ತಾ ಇರುತ್ತೆ. ಅದಾದಮೇಲೆ ನಮ್ಮ ಬಾಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಕೂಡ ಇದು ಜನ್ರೇಟ್ ಮಾಡುತ್ತೆ. ಸೊ ಇದ್ರದ್ದು ಸೋರ್ಸ್ ಏನು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸು ಯಾವುದರಿಂದ ನಮಗೆ ಜಾಸ್ತಿ ವಿಟಮಿನ್ ಸಿ ಸಿಗುತ್ತೆ ಅಂತಂದರೆ ಸಿಟ್ರಿಕ್ ಫ್ರೂಟ್ಸ್ ಇರುತ್ತಲ್ಲ, ಸಿಟ್ರಿಕ್ ಫ್ರೂಟ್ಸ್ ಅಂತಂದರೆ ಅದು ನಮಗೆ ಆರೆಂಜು, ಇವೆಲ್ಲದು ಕೂಡ ನಮಗೆ ಸಿಟ್ರಿಕ್ ಫ್ರೂಟ್ಸು. ಆರೆಂಜು, ಅದಾದಮೇಲೆ ನೆಕ್ಸ್ಟ್ ಸ್ಟ್ರಾಬೆರೀಸು, ಪೆಪ್ಪರು, ಬ್ರಾಕ್ಲಿ, ಬ್ರುಸೆಲ್ ಸ್ಪ್ರೌಟ್ಸು, ಇವುಗಳಿಂದ ಎಲ್ಲದು ನಮಗೆ ವಿಟಮಿನ್ ಸಿ ಸಿಗುತ್ತೆ. ವಿಟಮಿನ್ ಸಿ ಕಮ್ಮಿ ಆದರೆ ಬಾಡಿಯಲ್ಲಿ ಸ್ಕರ್ವಿ ಡಿಸೀಸು ಆಗುತ್ತೆ ನಮಗೆ. ಇಂಪಾರ್ಟೆಂಟ್ ಇದು ಸೈನ್ಸಲ್ಲಿ, ಜನರಲ್ ಸೈನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಪ್ಯುಟೋಲಾ ನಾಚು, ಇದೊಂದು ಸ್ಟ್ರಿಂಗ್ ಪಪೆಟ್ರಿ ಫಾರ್ಮು. ಸೊ ಯಾವ ಸ್ಟೇಟಿಂದಿದು ಅಂತ ಕೇಳಿದ್ರೆ ನಮಗೆ ಆನ್ಸರ್ ಬಂದ್ಬಿಟ್ಟು ಅಸ್ಸಾಮಿಂದಿದು. ನೋಡಿ, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಯುಟೋಲಾ ನಾಚು ಯಾವ ಸ್ಟೇಟಿಂದು ಅಂತ ಹೇಳ್ಬಿಟ್ಟು ಪಪೆಟ್ರಿ ಫಾರ್ಮ್ ಅಂತ ಕೇಳಿದ್ರೆ ಆನ್ಸರ್ ಅಸ್ಸಾಂ ಆಗಿರುತ್ತೆ. ನ್ಯೂಸಲ್ಲಿ ಯಾಕಿತ್ತು ಅಂತಂದರೆ ರೀಸೆಂಟಾಗಿ ಯುನಿಸೆಫು ಮತ್ತು ಅಸ್ಸಾಂ ಬೇಸ್ಡ್ ಒಂದು ಟ್ರಸ್ಟ್ ಏನು ಮಾಡಿತ್ತು ಅಂತಂದರೆ 3 ಶಾರ್ಟ್ ವೀಡಿಯೋಸ್ನ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಿತ್ತು. ಆ ಶಾರ್ಟ್ ವೀಡಿಯೋಸ್ ಬಂದ್ಬಿಟ್ಟು ಪ್ಯುಟೋಲಾ ನಾಚನ್ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಿತ್ತು. ಯಾವುದ್ರ ಬೇಸಿಸ್ ಮೇಲಿತ್ತು ಶಾರ್ಟ್ ವೀಡಿಯೋಸ್ ಅಂತಂದರೆ ಅವೇರ್ನೆಸ್ನ ಕೊಡಬೇಕು, ಕೋವಿಡ್ಗೆ ಅಪ್ರಾಪ್ರಿಯೇಟ್ ಬಿಹೇವಿಯರ್ ರಿಲೇಟೆಡು ಅವೇರ್ನೆಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಿತ್ತು. ಈ ಥರದ ಪಾಯಿಂಟ್ಸ್ ಎಲ್ಲದು ಕೂಡ ನೀವು ಎಸ್ಸೆ ರೈಟಿಂಗಲ್ಲಿ ಯೂಸ್ ಮಾಡ್ಕೊತಾ ಇರ್ಬೋದು. ನಮ್ಮ ಸ್ಟೇಟಿಂದು ಯಾವುದು ಡ್ಯಾನ್ಸ್ ಫಾರ್ಮ್ ಇರುತ್ತೆ ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಅದನ್ನು ಅವೇರ್ನೆಸ್ಸಿಗೆ ಯೂಸ್ ಮಾಡಿಕೊಂಡ್ರೆ ಜನರಿಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನು ನಾಲೆಜು ಸಿಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಇನ್ನೊಂದು ಹೇಳಬೇಕು ಅಂತಂದರೆ, ಈಗ ವ್ಯಾಕ್ಸಿನೇಷನ್ನು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಇವಾಗ ನ್ಯೂಸಲ್ಲಿ ನಾವು ನೋಡ್ಕೊಂಡಿದ್ದೀವಿ 18ಇಂದ 45 ಮಧ್ಯದಲ್ಲಿ ಇರುವಂಥ ಏಜಿನ ಸಿಟಿಸನ್ಸಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಏನಾಗುತ್ತೆ ಅಂತಂದರೆ 45+ ಇರೋರಿಗೆಲ್ಲರಿಗೂ ಕೂಡ ಸೆಂಟರ್ ಕಡೆಯಿಂದ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಬಟ್ 18ಇಂದ 45ವರೆಗೂ ಕೂಡ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ, ಸೆಂಟರ್ ಕಡೆಯಿಂದ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ. ಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಸ್ಟೇಟು ಅದನ್ನು ಫ್ರೀ ವ್ಯಾಕ್ಸಿನೇಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಕೆಲವೊಂದು ಸ್ಟೇಟು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದೆ. ಎಕ್ಸಾಂಪಲು ಕರ್ನಾಟಕ, ಮಹಾರಾಷ್ಟ್ರ ಇವೆಲ್ಲದು ಕೂಡ ಫ್ರೀ ವ್ಯಾಕ್ಸಿನೇಷನ್ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆದರೆ ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗಿರುವಂಥದ್ದು ಕೋವಿನ್ ಅಪ್ಲಿಕೇಶನಲ್ಲಿ. ಇವಾಗ ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಎಷ್ಟು ಜನರಿಗೆ ಲಿಟ್ರಸಿ ರೇಟು ತುಂಬ ಕಮ್ಮಿ ಇದೆ ಅಂತಂದರೆ, ಲಿಟ್ರಸಿ ರೇಟ್ ನಮಗೆ 76% ಇದ್ರೂ ಕೂಡ ಡಿಜಿಟಲ್ ಯೂಸ್ ಮಾಡ್ಕೊಳ್ಳೋಂಥವ್ರು ತುಂಬ ಕಮ್ಮಿ ಇದ್ದಾರೆ. ಸೊ ರಿಜಿಸ್ಟ್ರೇಷನ್ಗೆ ಹೆಲ್ಪ್ಫುಲ್ ಆಗ್ತಾರಲ್ಲ, ಅದು ಕೂಡ ಒಂದು ಡಿಮೆರಿಟ್ ಆಗಿದೆ ಅದರಲ್ಲಿ ರಿಜಿಸ್ಟ್ರೇಷನ್ಗೆ. ಅದ್ರ ಜೊತೆಗೆ OTP ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೂ ನಾವು ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ, May 1 ನಮಗೆ ಈ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಬೇಕು ಅಂತಂದರೆ ವ್ಯಾಕ್ಸಿನೇಷನ್ಸ್ಗಳೇ ಇಲ್ಲ. ನಮ್ಮಲ್ಲಿ ಇರುವಂಥ ವ್ಯಾಕ್ಸಿನೇಷನ್ಸ್ಗಳೇ ಡಿಮ್ಯಾಂಡೇ ಇಲ್ಲ. ಡಿಮ್ಯಾಂಡ್ ಇದ್ರೂ ಕೂಡ ಆ ಸಪ್ಲೈಯೇ ಇಲ್ಲ. OTP ಪ್ರಾಬ್ಲಮ್ಸು ಕೂಡ ಆಗ್ತಿದೆ. ಈ ಥರದ್ದೆಲ್ಲದು ನಾವು ನೋಡ್ಕೋಬೇಕು ಅಂತಂದರೆ ಈ ಥರ ಅವೇರ್ನೆಸ್ಸಲ್ಲಿ ಬೇರೆ ಸ್ಟೆಪ್ಸ್ ತೊಗೊಬೇಕು ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ಬೋದು. ನೆಕ್ಸ್ಟು ಮಲ್ಟಿನ್ಯಾಷನಲ್ ಅಗ್ರಿಮೆಂಟ್ಸು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಮೇಲೆ, ಕಾಪಿರೈಟು, ಇಂಡಸ್ಟ್ರಿಯಲ್ ಡಿಸೈನ್ಸು, ಇವೆಲ್ಲದ್ರ ಮೇಲೆ ಇರುವಂಥದ್ದು ಯಾವುದು ಮಲ್ಟಿನ್ಯಾಷನಲ್ ಅಗ್ರಿಮೆಂಟು ಅಂತಂದರೆ ಟ್ರಿಪ್ಸ್ ಅಂತ. ಸೊ IRಲ್ಲಿ ತುಂಬ ಇಂಪಾರ್ಟೆಂಟು ಟ್ರಿಪ್ಸು. ಸೊ ಟ್ರಿಪ್ಸ್ ಅಂತಂದರೆ ಇದ್ರ ಫುಲ್ ಫಾರ್ಮ್ ಏನು? ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ. ಯಾವುದು ರಿಲೇಟೆಡ್ ಇದು ಅಂತಂದರೆ ಕಾಪಿರೈಟ್ಗಳಿರ್ತವೆ, ಅದಾದಮೇಲೆ ಪೇಟೆಂಟು, ನಮ್ಮಲ್ಲಿ GI ಟ್ಯಾಕ್ಸ್ ಅಥವಾ ಜಾಗ್ರಫಿಕಲ್ ಇಂಡಿಕೇಷನು, ಇವೆಲ್ಲದೂ ಕೂಡ ಟ್ರೇಡ್ ಮಾರ್ಕ್ಸು, ಇವೆಲ್ಲದೂ ಕೂಡ ಟ್ರಿಪ್ಸ್ ಅಂಡರಲ್ಲಿನೇ ಬರುವಂಥದ್ದು. ಫೋರ್ಸಿಗೆ ಬಂದಿರುವಂಥದ್ದು ಇದು January 1, 1995 ಫೋರ್ಸಿಗೆ ಬಂದಿತ್ತು ನಮಗೆ ಟ್ರಿಪ್ಸು. ಇವಾಗ ರೀಸೆಂಟಾಗಿ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಮೂವ್ ಮಾಡ್ಕೊಂಡಿದೆ. ಏನು ಅಂತಂದರೆ, ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಏನಿದೆಯಲ್ಲ ಟ್ರಿಪ್ಸ್ ಅಂಡರಲ್ಲಿ, ಅದನ್ನು ಟೆಂಪ್ರರಿಲಿ ವೇವ್ ಆಫ್ ಮಾಡಿಬಿಡಿ. ಯಾಕೆ ಅಂತಂದರೆ ವ್ಯಾಕ್ಸಿನೇಷನ್ನು ಎಲ್ಲರಿಗೂ ಅಫೋರ್ಡೆಬಲ್ ಆಗಬೇಕು, ಅದನ್ನು ಈಸಿಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೂವ್ ಮಾಡ್ಕೊಂಡಿದೆ. ಸೊ ಅದಕ್ಕೋಸ್ಕರ ಇದು ತುಂಬಾ ನ್ಯೂಸಲ್ಲಿತ್ತು, ಅದಕ್ಕೆ ನೋಡ್ಕೊಂಡಿರಿ ಒಂದ್ಸರಿ. ನೆಕ್ಸ್ಟು ಕೆಲವೊಂದು ಹಿಸ್ಟ್ರಿ ರಿಲೇಟೆಡ್ಡು ಸ್ಟ್ಯಾಟಿಕ್ ಪಾಯಿಂಟ್ಸು ಕೇಳೋವಂಥ ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ಸಂಚಿ ಸ್ತೂಪನ ಬಿಲ್ಡ್ ಯಾರು ಮಾಡಿರೋದು ಅಂತಂದರೆ ಅಶೋಕ್ ಅವರು ಬಿಲ್ಡ್ ಮಾಡಿರೋವಂಥದ್ದು. ಬರ್ದೋಲಿ ಸತ್ಯಾಗ್ರಹ ಬಂದ್ಬಿಟ್ಟು ಲೀಡರ್ ಯಾರಿದ್ರು ಅದಕ್ಕೆ? ಸರ್ದಾರ್ ವಲ್ಲಭಾಯ್ ಪಟೇಲ್.
ಅಕ್ಬರ್ನಾಮ ಬರೆದಿದ್ದು ಯಾರು ಅಂತಂದರೆ ಅಕ್ಬರ್ನಾಮ ಅಬು ಫಜಲ್ ಅವರು ಬರೆದಿದ್ದು. ಆಜಾದ್ ಹಿಂದ್ ಫೌಜ್ ಇದನ್ನು ಕಂಡುಹಿಡಿದಿದ್ದು ಎಲ್ಲಿ ಅಂತಂದರೆ ಸಿಂಗಾಪುರಲ್ಲಿ ಇದನ್ನು ಕಂಡುಹಿಡಿದಿದ್ರು. ಸೊ UPI ತುಂಬಾ ಜಾಸ್ತಿ ಕೇಳಿರ್ತೀರ. UPI ಫುಲ್ ಫಾರ್ಮ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡಿದ್ರೆ #ಟ್ರಿಪ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೀವು ಫುಲ್ ವೀಡಿಯೋ ನೋಡಿದ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಯೂಟ್ಯೂಬು ಕೂಡ ಸ್ವಲ್ಪ ವೀಡಿಯೋನ ಪ್ರಮೋಟ್ ಮಾಡ್ಕೊಳುತ್ತೆ. ನೋಟ್ಸು PDF ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಈ ನೋಟ್ಸು ಮತ್ತು ಪ್ರೀವಿಯಸ್ ನೋಟ್ಸು, ಹಳೆ ವರ್ಷದ್ದು ನೋಟ್ಸು ಎಲ್ಲದೂ ಕೂಡ ನಿಮಗೆ ಸಿಗ್ತಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.